ಪಠಣ ಮಾಡಿದವರು ಸಿದ್ಧರಾಗಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ವ್ಯವಸ್ಥೆ, ಬಾಜಿರದ ವ್ಯವಸ್ಥೆ, ಬೆಲ್ಲ ನೀರು, ಜೋಕಿ ಬಾಲಿ ಜಾಗೃತಿ ಮಾಡ್ತಾರಲ್ಲಪ್ಪ. ಕಂಟಿನ ಆಭರಣ, ವಾಚಿ, ಮೊಬೈಲ್ ಇಂದಿನ ಚೂರು ಸ್ವಾಮಿನ ಸನ್ನಿಧಿಗೆ ಶ್ರೀ 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 ರಾಘವೇಶ್ವರ ಸ್ವಾಮಿಗಳು ನನ್ನ ಕೇವಲ ಕೆಲವೇ ಸಮಯಡು ಪಾದಾರ್ಪಣೆ ಮಲ್ಪೆರಿಗುಳ್ಳೇರಿ ಅರೇನೆ ಸ್ವಾಗತ ಮಲ್ತೊಂಡ್ರೆ ಎದ್ಕೊಂಡ್ರೆ ನಮ್ಮ ಟೀಮ್ದ ಸ್ತ್ರೀ ಸಂಖ್ಯೆ ಬಹುಸಂಖ್ಯೆ ಬರಡು ಅವರ ಮಗದೊಮ್ಮೆ ಹೇಳ್ತಾ ಇದ್ದೇನೆ, ಜಾಗೃತಿ ಮಾಡಿಕೊಳ್ಳಬೇಕು. ಡ್ರೈವರ್ಗಳು ಕೂಡ ಹಾಗೆ ಸ್ವಲ್ಪ ವ್ಯವಸ್ಥೆಯಲ್ಲಿ ಸ್ವಲ್ಪ ಕಡಿಮೆ ಜನ ಮಾಡಿಕೊಂಡು ಬನ್ನಿ ಅಂತ ಕೇಳ್ತಾ ಇದ್ದೇನೆ. ನೀವು ಮುತ್ತು ಕಡೆ ದೂರ 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 ನಿಂತುಕೊಳ್ಳಿ, ಹತ್ತಿರ ಹತ್ತಿರ ಬೇಡ, ಒಂದಕ್ಕೊಂದು ತಾಗಬಾರದು. ಶಿವರಾಮೇಶ್ವರ ಸ್ವಾಮಿ ಅವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ, ರಾಮೇಶ್ವರ ಸ್ವಾಮಿ ಅವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ, ಗೋವಿಂದ. ಶ್ರೀ ರಾಘವೇಶ್ವರ ಸ್ವಾಮಿ ಅವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಪರಮ ಪೂಜೆ ಶ್ರೀ ರಾಘವೇಶ್ವರ ಸ್ವಾಮಿ ಅವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಶ್ರೀ ಮುದನೇಶ್ವರ ಸ್ವಾಮಿಯ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಮುದನೇಶ್ವರ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಸ್ವಾಮಿ ಮಹಾರಾಜ್ ಕಿ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಸ್ವಾಮಿ ಮಹಾರಾಜ್ ಕಿ. गौ माता के, सीतारामचंद्र के. श्री उदरेश्वर स्वामी और पादारविंदಕ್ಕೆ ಗೋವಿಂದ ಗೋವಿಂದ. ಶ್ರೀ ರಾಘವೇಶ್ವರ ಸ್ವಾಮಿ ಅವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ.
ಮಾಡ್ಕೊಂಡ್ರೆ ಶಿವನ ಈ ಉಭಯ ಸ್ವರೂಪಗಳು, ಒಂದು ಅಗ್ನಿ ಸ್ವರೂಪ, ಅದು ಕೋಪ ಬಂದಾಗ ಪ್ರಪಂಚ ನಾಶಕ್ಕೆ ಮುಂದಾಗುವಾಗ ಪ್ರಯೋಗ ಮಾಡುವಂಥದ್ದು, ಇನ್ನೊಂದು ಜಲಸ್ವರೂಪ. ಆ ಜಲಸ್ವರೂಪ ನಮ್ಮನ್ನು ತಂಪು ಮಾಡಲಿಕ್ಕೆ ಇರುವಂಥದ್ದು, ನಮ್ಮನ್ನು ಬೆಳೆಸಲಿಕ್ಕೆ ಅದು ಇರುವಂಥದ್ದು, ನಮ್ಮನ್ನು ಶುದ್ಧರನ್ನಾಗಿ ಮಾಡಲಿಕ್ಕೆ ಅದಿರುವಂಥದ್ದು, ಅದು ಜಲಸ್ವರೂಪ. ಅದೇ ಉದನೇಶ್ವರನ ಸ್ವರೂಪ. ಆ ಕಾರಣಕ್ಕೋಸ್ಕರವಾಗಿ ಎಷ್ಟು ಮಾತನ್ನು ನಾವು ಹೇಳ್ತೀವಿ. ಈ ಉದನೇಶ್ವರ ಎನ್ನುವಾಗ ಉದ ಶಬ್ದ ಇದೆ, ನೀರು ಅಂತ ಇರ್ತದೆ. ಉದಕ ಅಂತ ಹೇಳ್ತೇವೆ. ಕಾ ಸೇರಿಸ್ಬೋದು ಬಿಡ್ಬೋದು, ಎರಡಕ್ಕೂ ಅವಕಾಶ ಇದೆ. ಉದಪಾನ ಅಂತ ಹೇಳ್ತಾರೆ, ಅಲ್ಲಿ ಕಾ ಇಲ್ಲ. ಉದಕ ಅಂತ ಹೇಳ್ಬೋದು, ನೀವು ಉದ ಅಂತ ಕೂಡ ಹೇಳ್ಬೋದು. ಈ ಕೆಲವು ಭಾಷೆಯಲ್ಲಿ ಉದ ಅಂತಲೇ ಪ್ರಯೋಗ ಇದೆ. ಉದಾಹರಣೆ ಕೊಂಕಣಿಯಲ್ಲಿ ಉದ ಅಂತ ಪ್ರಯೋಗ ಮಾಡ್ತಾರೆ, ಸಂಸ್ಕೃತದಿಂದ ಬಂದಿರುವಂಥದ್ದು. ಕೊಂಕಣಿ ಭಾಷೆಯಲ್ಲಿ ಎಲ್ಲರ ಬಾಯಿಯಿಂದ ಕೇಳ್ತಾ ಇರ್ತೇವೆ, ಹಾಗಾಗಿ ತುಂಬಾ ಸಮಾಧಾನ. ಅದು ಇಲ್ಲಿ ಉದನೇಶ್ವರನ ರೂಪದಲ್ಲಿ ಇಲ್ಲಿದೆ. ಅದು ಭಾಗ್ಯ ಎಂಬುದಾಗಿ ನಾವು ಭಾವಿಸ್ತೇವೆ. ಈ ಭಕ್ತವರ್ಗದ ಭಕ್ತಕೋಟೆಯ ತುಂಬ ಭಾಗ್ಯ ಎಂಬುದಾಗಿ ನಾವು ಭಾವಿಸ್ತೇವೆ. ಇರುವಂಥದ್ದು ಏನಂದ್ರೆ, ಶಿವ ಇಲ್ಲಿ ನೀರಾಗಿ ಗಂಗೆಯಾಗಿ ಹರಿಯುತ್ತಾನೆ. ನಾವು ಹೋಗಿ ಮೀರ್ತೇವಾ, ನಾವು ಅದನ್ನು ಪಡ್ಕೊಳ್ತೇವಾ ಎನ್ನುವಂಥದ್ದೇ ಇರುವಂಥದ್ದು. ಈಗ ನೋಡಿ, ಹತ್ರ ಇರುವವರ ದೇವಸ್ಥಾನಕ್ಕೆ ಹೋಗೋದಿಲ್ಲ, ಊರಿನಲ್ಲಿ ಇರುವವರ ದೇವಸ್ಥಾನಕ್ಕೆ ಹೋಗೋದಿಲ್ಲ. ತುಂಬ ಜನ ಊರು ಬಿಟ್ಟು ಹೋಗಿ ಆಯ್ತು. ಬಹಳಷ್ಟು ಮಂದಿ ಊರು ಬಿಟ್ಟು ಪರ ಊರಿಗೆ, ದೂರ ದೂರದ ಊರುಗಳಿಗೆ, ಪರದೇಶಕ್ಕೆಲ್ಲ ಹೋಗಿ ಆಯ್ತು. ಹಾಗಾದ್ರೆ ಉದನೇಶ್ವರ ಯಾರಿಗೋಸ್ಕರ ಇರುವಂಥದ್ದು? ಈ ಆಶೀರ್ವಾದ ಪಡ್ಕೊಳ್ಬೇಕಾದವ್ರು ಯಾರು?
ಅಂದರೆ ನಮಗೆ ತುಂಬ ಸಂತೋಷ ಆಗುತ್ತದೆ ಏನಂದರೆ ಈ ಬುಧನೇಶ್ವರನ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಉದ್ಯೋಗ ಎಲ್ಲೆಲ್ಲಿಯೂ ಇರ್ತದೆ. ಹಿಂದಿನ ಕಾಲದಲ್ಲಿ ಹಾಗೆ ಇರಲಿಲ್ಲ. ಅದು ಇವತ್ತು ಉದ್ಯೋಗವನ್ನು ನಡೆಸಿ ಜನ ದೂರ ದೂರ ಸಮುದ್ರದ ಆಚೆ ಕೂಡ ಹೋಗ್ತಾರೆ. ಆದರೆ ಬುಧನೇಶ್ವರನ ಭಕ್ತರು, ಈ ಊರಿನವರು ಯಾರ್ಯಾರು ದೂರ ಹೋಗಿದ್ದಾರೋ ಅವರೆಲ್ಲರೂ, ಅವ್ರು ಯಾರು ಬುಧನೇಶ್ವರನ ಊರನ್ನ ಮರೆತಿಲ್ಲ, ಅವರೆಲ್ಲ ದೊಡ್ಡ ದೊಡ್ಡ ಸೇವೆಗಳನ್ನ ಈ ಕಾರ್ಯಕ್ರಮಕ್ಕೋಸ್ಕರವಾಗಿ ಮಾಡಿದ್ದಾರೆ ಎಂಬುದಾಗಿ ನಾವು ಕೇಳಿದ್ವಿ. ಇದು ಕೇಳಿದಾಗ ನಮಗೆ ತುಂಬಾ ಸಂತೋಷ ಆಯಿತು. ಯಾಕೆಂದ್ರೆ ನಮಗಿರುವ ಗಾಢ ಚಿಂತೆಯೇ ಒಂದೇನಂದ್ರೆ, ಒಂದು ಕಡೆಯಿಂದ ಸಮಾಜ ಕ್ಷಯ, ಸಮಾಜ ದಿನದಿಂದ ದಿನಕ್ಕೆ ಸಂಖ್ಯಾಕ್ಷಯ ಆಗ್ತಾ ಹೋಗ್ತಾ ಇರುವಂಥದ್ದು. ಇನ್ನೊಂದು ಕಡೆಯಿಂದ ಇರುವವರು ವಲಸೆ ಹೋಗುವಂಥದ್ದು, ಊರನ್ನು ಬಿಟ್ಟು ದೂರ ಹೋಗುವಂಥದ್ದು. ದೂರ ಹೋದವರಿಗೆ ಊರಿನ ನೆನಪಿದ್ದ ಸರಿ, ನೆನಪು ಕೂಡ ಇಲ್ಲ ಎನ್ನುವಂಥ ಪರಿಸ್ಥಿತಿ. ಅಲ್ಲಲ್ಲಿ ಅವರು ಸ್ಥಿರ ಆಗುವಂಥದ್ದು, ಊರಿಗೆ ಬರುವುದೇ ಕಡಿಮೆ ಆಗುವಂಥದ್ದು, ಊರಿನ ಆಚರಣೆಗಳು ಅಥವಾ ಪಾರಂಪರಿಕ ಆಚರಣೆಗಳನ್ನು ಬಿಟ್ಟು ಬಿಡುವಂಥದ್ದು. ನಿಧಾನಕ್ಕೆ ನಮ್ಮವರು ಅಲ್ಲದೆ ಹೋಗುವುದು, ನಮ್ಮವರು ಪರಕೀಯರಾಗುವುದು. ಭಾರತದ ಹಳೆ ಸಮಸ್ಯೆ ಯಾವುದು? ಪರಕೀಯರು ಭಾರತಕ್ಕೆ ಬಂದಿದ್ದು ಭಾರತದ ಹಳೆ ಸಮಸ್ಯೆ. ಭಾರತಕ್ಕೆ ಮೊಘಲರು ಬಂದರು, ಬ್ರಿಟಿಷರು ಬಂದರು, ಡಚ್ಚರು ಬಂದರು, ಹೂಣರು ಬಂದರು, ಪೋರ್ಚುಗೀಸರು ಬಂದರು. ಇದು ಭಾರತದ ಹಳೆ ಸಮಸ್ಯೆ. ಹೊಸ ಸಮಸ್ಯೆ ಯಾವುದು? ನಮ್ಮವರೇ ಪರಕೀಯರಾಗುವಂಥದ್ದು, ನಮ್ಮವರು ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗುವಂಥದ್ದು, ನಮ್ಮವರಾಗಿ ಉಳಿದೇ ಇರುವಂಥದ್ದು. ನಮ್ಮ ಊರಿನಲ್ಲೇ, ನಮ್ಮ ದೇಶದಲ್ಲಿ ಇದ್ದು ಕೂಡ ನಮ್ಮ ತನ ಇಲ್ಲ, ಪತನಗೊಳಿಸ್ತಕ್ಕಂಥ ಅನೇಕ ಸಂಗತಿಗಳು ನಮಗೆ ಸಿಕ್ಬಿಡ್ಬೋದು ನಾವು ಮುಳುಗಿದಾಗ. ಹಾಗಾಗದೆ ನೀವು ಎಷ್ಟು ಬಾರಿ ಜೀವನದಲ್ಲಿ ಮುಳುಗಿದ್ರು, ಜೀವನದಲ್ಲಿ ಮುಳುಗುವ ಸಂದರ್ಭ ಇರ್ತದೆ, ಏಳುವ ಸಂದರ್ಭ ಇರುತ್ತದೆ ಅಂತ. ಪ್ರತಿ ಸರ್ತಿ ನಾವೆಲ್ಲ ಬುಧನೇಶ್ವರನ ಭಕ್ತರು ಮುಳುಗುವಾಗ ನಮ್ಮ ಕೈಯಲ್ಲಿ ಬುಧನೇಶ್ವರ ಸಿಗುವಂತೆ ಆಗಲಿ, ನಾವು ಎದ್ದು ನಿಲ್ಲುವಾಗ ಬುಧನೇಶ್ವರನ ಕೈಯಲ್ಲಿ ಹಿಡಿದು ನಾವು ಎದ್ದು ನಿಲ್ಲುವಂತೆ, ಅಂದ್ರೆ ಅವನ ಅನುಗ್ರಹವನ್ನ ಹಿಡಿದು ನಾವು ಎದ್ದು ನಿಲ್ಲುವಂತೆ, ಅಥವಾ ಅವನೇ ನಮ್ಮನ್ನು ಎಬ್ಬಿಸಿ ನಿಲ್ಲಿಸುವಂತೆ ಆಗಲಿ ಎಂಬುದಾಗಿ ನಾವು ಆಶಿಸ್ತೇವೆ. ಮುಂದಿನ ಅಷ್ಟಬಂಧ ಬ್ರಹ್ಮ ಕಲಶ ಯಾವಾಗ ಅಂತ ಗೊತ್ತಿಲ್ಲ, ಆದರೆ ಯಾವಾಗಾದರೂ ಕೂಡ ಇಷ್ಟು ಕೆಲಸ ನೀವು ಇಟ್ಟಿಲ್ಲ ಅವರಿಗೆ. ಮುಂದಿನ ಅಷ್ಟಬಂಧ ಬ್ರಹ್ಮ ಕಲಶ ಆಗುವಾಗ ಅವರಿಗೆ ಕಾರ್ಯಕ್ರಮವನ್ನು ಇಟ್ಟಿದ್ದೀರಿ ಹೊರತು ಬೇರೆ ಕಾರ್ಯವನ್ನು ಹೆಚ್ಚನ್ನು ನೀವು ಇಟ್ಟಿಲ್ಲ. ಸಮಿತಿಯವರು ನಿಮಗೂ ಕೂಡ ತುಂಬ ಅಭಿನಂದನೆಗಳು, ತುಂಬ ಆಶೀರ್ವಾದಗಳು. ಎಲ್ಲ ಭಕ್ತಸ್ತಮಗೂ ಕೂಡ ಆಶೀರ್ವಾದಗಳು. ಬುಧನೇಶ್ವರ ನಮ್ಮ ಜೀವನದಲ್ಲಿ ನಾವು ಏನು ಒಳ್ಳೆ ಕೆಲಸಗಳನ್ನು ಮಾಡಿರ್ತೇವೆ ಅದೇ ಧರ್ಮ ತಾನೇ. ಧರ್ಮವೇ ನಂದಿ ರೂಪದ ಶಿವನ ವಾಹನವಾಗಿರುತ್ತದೆ. ಹಾಗೆ ನಾವು ನಮ್ಮ ಪುಣ್ಯವನ್ನೇ ಏರಿ ಬರ್ತಾನೆ ಶಿವ ನಮಗೆ ಆಶೀರ್ವಾದ ಮಾಡಲಿಕ್ಕೆ. ನಮ್ಮ ಧರ್ಮವನ್ನೇ ಶಿವ ಏರಿ ನಮಗೆ ಅನುಗ್ರಹ ಮಾಡಲಿಕ್ಕೆ ಬರ್ತಾನೆ ಎಂಬುದು ಅದರ ಒಂದು ತಾತ್ಪರ್ಯ. ಹಾಗಾಗಿ ಶಿವನೇ ಧರ್ಮವಾಗಿ ನಿಮ್ಮೊಳಗೆ ಜಾಗೃತನಾಗಿ ಇಷ್ಟು ಕಾರ್ಯವನ್ನು ನಿಮ್ಮ ಕೈಯಿಂದ ಮಾಡಿಸ್ಕೊಂಡಿದ್ದಾನೆ ಎಂಬುದಾಗಿ ನಾವು ಭಾವಿಸ್ತೇವೆ. ನಿಮಗೂ ನಾವು ಹಾಗೆ ಆಶೀರ್ವಾದ ಮಾಡುವಂಥದ್ದು. ನೀವು ಇಲ್ಲಿ ಕಥೆಯನ್ನು ಈಗ್ತಾನೆ ಸದ್ಯ ಹೇಳಿದ ಹಾಗೆ ನೀರು ನಿಮ್ಮೊಳಗೆ ಒಂದು ಹಸಿರಾಗಲಿ, ಅದು ಫಲ ಕೊಡಲಿ, ಅದು ಸಮೃದ್ಧವಾಗಲಿ ಎಂಬುದಾಗಿ ಮತ್ತೊಮ್ಮೆ ನಾವು ಹಾರೈಸಿ ಇಲ್ಲಿ ಬಂದು ಭಾಗವಹಿಸಿದ ಈ ಸಂದರ್ಭಕ್ಕೋಸ್ಕರವಾಗಿ ತುಂಬ ಸಂತೋಷಪಟ್ಟು ಬುಧನೇಶ್ವರನ ಪಾದಕ್ಕೆ ಮತ್ತೊಂದು ಹೃದಯದ ಆಳದ ನಮಸ್ಕಾರಗಳನ್ನು ಸಲ್ಲಿಸಿ, ಇಂಥದ್ದೊಂದು ಒಳ್ಳೆಯ ಒಂದು ಕಾಲ, ಒಳ್ಳೆಯ ಸನ್ನಿವೇಶ, ಒಳ್ಳೆಯ ಸಂದರ್ಭ, ಶಿವಲೋಕ ಭೂಮಿಗೆ ಬಂದಿರತಕ್ಕಂಥ ಈ ಒಂದು ಸನ್ನಿವೇಶದಲ್ಲಿ ನಮಗೆ ಬರಲಿಕ್ಕೆ ಅವಕಾಶ ಆಯಿತು, ನಿಮ್ಮೊಟ್ಟಿಗೆ ಇರಲಿಕ್ಕೆ ಅವಕಾಶ ಆಯಿತು ಎಂಬುದಕ್ಕೆ ಆ ಬುಧನೇಶ್ವರನಿಗೆ ಏನೊಂದು ಅಂತರಂಗದ ಪ್ರಣಾಮಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರನ್ನೂ ಆಶೀರ್ವದಿಸ್ತೇವೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರಿಹರ. ಶ್ರೀಮದ್ ಜಗದ್ಗುರು ಶ್ರೀ ಗುರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕೀ